ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರರುಚಿ ಕುಕಿಂಗ್ ಚಾನಲ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗ ಆಗೋ ಥರ ಬಿಸಿಬೇಳೆಬಾತ್ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಗಂಟ ನೋಡಿ. ತುಂಬ ರುಚಿಯಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಬೀನ್ಸು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹಚ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ತೊಳೆದ್ಬಿಟ್ಟು ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ಳಿ ಮತ್ತು 1 ಗ್ಲಾಸು ಮುಕ್ಕಾಲು ಗ್ಲಾಸಷ್ಟು ಬೇಳೆನ ಹಾಕ್ಕೊಬೇಕು. ಮತ್ತು ಅಕ್ಕಿನೂ ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಧೂಳೆಲ್ಲ ಇರುತ್ತೆ, ಒಂದು 3-4 ಸಲ ವಾಶ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಇಚ್ಚಿಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಅಕ್ಕಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ ಮತ್ತು 1 ಮುಕ್ಕಾಲು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿನ ಕಡಿಮೆನೇ ಹಾಕ್ಕೊಬೇಕು. ನೋಡಿ, ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಮತ್ತು ಆವಾಗಲೇ ಹಚ್ಚಿಟ್ಕೊಂಡಿದ್ದಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. 1 ಕ್ಯಾರೆಟ್ನ ಹಚ್ಚಿಟ್ಕೊಂಡಿದ್ದೆ, ಹಾಗೆ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೀನ್ಸ್ ಹಾಕ್ಕೊಬೇಕು. ಮತ್ತು ಅವಾಗೆ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಇರಿಸ್ಕೊಂಡು ಸ್ವಲ್ಪ ಹಾಕಿ ಅಷ್ಟೇ ಈರುಳ್ಳಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಉಪ್ಪು ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನಾವು 1 ಗ್ಲಾಸ್ ಅಕ್ಕಿ ಮತ್ತು ಮುಕ್ಕಾಲು ಗ್ಲಾಸ್ ಬೇಳೆಗೆ ಏನಿಲ್ಲ ಅಂದರೂ ಒಂದು 5-6 ಗ್ಲಾಸು ನೀರು ಹಾಕ್ಕೊಬೇಕು. ಅದು ಸಾಫ್ಟಾಗೆಲ್ಲ ನುಣ್ಣಗೆ ಚೆನ್ನಾಗಿ ಬೇಯಬೇಕಲ್ಲ ಬೇಳೆ, ಅದಕ್ಕೆ ನಾನಿಲ್ಲಿ 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಅಚ್ಕಾರದ ಪುಡಿನ ಇವಾಗಲೇ ಸೇರಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಬೇಕಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಇವಾಗಲೇ ಅಂಟು ಥರ ಇರುತ್ತಲ್ಲ, ಅದಕ್ಕೆ ಎಲ್ಲ ಇದಾಗುತ್ತೆ, ಮುದ್ದೆ ಥರ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಬಿಡಿಯಾಗಿ ಚೆನ್ನಾಗಾಗುತ್ತೆ ಸಾಫ್ಟಾಗಿ. ಆಯಿಲ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 3-4 ವಿಷಲ್ನ ಕೂಗಿಸ್ಕೊಬೇಕು. ನೆಕ್ಸ್ಟು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಬಿಸಿ ಆದಮೇಲೆ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಒಗ್ಗರಣೆಗೆ ಮಾಮೂಲಿ ಏನೇನು ಹಾಕ್ಕೊತೀರ ಎಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೇ ಜೀರಿಗೆ ಹಾಕ್ಕೊಳ್ಳೋದ್ರಿಂದ. ಮತ್ತು ಕರಿಬೇವು ಮತ್ತು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಾನು. ಶೇಂಗಾ ಬೀಜ ಹಾಕ್ಕೊಂಡು ಒಂದು ಸಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಶೇಂಗಾ ಬೀಜ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡಬೇಕು ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ಆವಾಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೋಬೇಕು. ನೋಡಿ, ನೆಕ್ಸ್ಟ್ ಇವಾಗ ಆವಾಗಲೇ ಹಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಆರಿಸ್ಕೊಳ್ಳಿ. ಸ್ವಲ್ಪ ಉರಿನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಎಲ್ಲ ಒಗ್ಗರಣೆ ಎಲ್ಲ ಸಿಯುತ್ತೆ. ನೋಡ್ತಾ ಇರ್ಬೋದು, ಈರುಳ್ಳಿನೂ ಕಲರ್ ಚೇಂಜ್ ಆಗ್ತಾಯಿದೆ. ಕಲರ್ ಚೇಂಜ್ ಆದಮೇಲೆ ಆವಾಗಲೇ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ, ಟೊಮೆಟೊನ ಹಾಕ್ಕೊಬೇಕು. ನೋಡಿ, ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಒಗ್ಗರಣೆಗೆ ಆವಾಗ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಸ್ವಲ್ಪ ಒಗ್ಗರಣೆಗಂತ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ, ಜಾಸ್ತಿ ಹಾಕ್ಕೊಬೇಡಿ. ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕಿದ್ದೀನಿ. ಇವಾಗ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೇ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು ಟೊಮೊಟೊ. ನೆಕ್ಸ್ಟು ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಬೇಕು. ನಾನು ಹುಣಸೆ ಹುಳಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ 1 ಗ್ಲಾಸಷ್ಟು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ಹುಣಸೆ ಹುಳಿ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಇಲ್ಲಿ ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ಅಷ್ಟೇ, ಉಪ್ಪು ಖಾರ ನೋಡಿಕೊಂಡು. ಇಲ್ಲಿ ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಆ ತಳ ಹಿಡಿಯುತ್ತಲ್ಲ ಮಸಾಲೆ, ಅದಕ್ಕೋಸ್ಕರ. ಇದೆಲ್ಲ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಒಗ್ಗರಣೆಗೆ.
ಹುಣಸೆ ಹುಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಇದು ಒಗ್ಗರಣೆ ಆಗಿದೆ. ನೆಕ್ಸ್ಟ್ ಆವಾಗಲೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ, ನೋಡೋಣ ಯಾವ ರೀತಿ ಬೆಂದಿದೆ ಅಂತ ಓಪನ್ ಮಾಡಿಬಿಟ್ಟು ನೋಡೋಣ ಬನ್ನಿ. ನೋಡಿ ಇದು ಓಪನ್ ಮಾಡಿದ್ದೀವಿ, ಚೆನ್ನಾಗಾಗಿದೆ. ನೋಡ್ತಾ ಇರ್ಬೋದು ಇನ್ನೂ ಕುದೀತಾನೆ ಇದೆ. ಸಾಫ್ಟಾಗಿ ಉದುದ್ರಾಗಿ ಚೆನ್ನಾಗೇ ಬಂದಿದೆ ಇದು. ನೋಡಿ ಇದಕ್ಕೆ ಅವಾಗೆ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆನ ಆ್ಯಡ್ ಮಾಡ್ಕೊಬೇಕು. ಈ ರೀತಿ ಮತ್ತೆ ಪದೇ ಪದೇ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದೇ ಸಲನೇ ನೀರು ಹಾಕ್ಕೊಂಡ್ರೆ ಸಾಫ್ಟಾಗಿ ತೆಳ್ಳಗೆ ಚೆನ್ನಾಗಿ ಬೆಂದಿರುತ್ತದು. ಮತ್ತೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿರೋದೆಲ್ಲ ಒಗ್ಗರಣೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಿಮಗೆ ಇವಾಗ ಬೇಕು ಅಂದರೆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೋದು. ನನಗೆ ನೀರೇನು ಹಾಕೋದೇನು ಬೇಡ ಅನಿಸುತ್ತೆ. ಅದೇ ಒಗ್ಗರಣೆ ಬಾಣಲಿ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ 1 ನಿಮಿಷದಷ್ಟು ಕುದಿಸ್ಕೊಬೇಕಷ್ಟೇ, ಸಾಕಾಗುತ್ತೆ. 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ. ಒಂದೇ ಸಲ ನೀರು ಇಟ್ಕೊಂಡ್ರೆ ಪದೇ ಪದೇ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತ್ ಅಂತ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಈ ಬಿಸಿಬೇಳೆಬಾತನ್ನ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿ ಇರುತ್ತೆ ಅಂತ ತಿಂತಾರೆ. ನಮಗೂ ಇಷ್ಟನೇ ಬಿಸಿಬೇಳೆಬಾತ್. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ಇದನ್ನು 1 ನಿಮಿಷ ಅಷ್ಟೇ ಕುದಿಸ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಅದಕ್ಕೆ ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ ಬನ್ನಿ. ಪ್ಲೇಟಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಜಾಸ್ತಿ ಗಟ್ಟಿನೂ ಇಲ್ಲ ತೆಳ್ಳನೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸಲ ನೀವು ಬಿಸಿಬೇಳೆಬಾತನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವೀಡಿಯೋನ ಫುಲ್ ಕೊನೆವರೆಗೂ ನೋಡಿ. ನೋಡ್ತಾ ಇರ್ಬೋದು ತುಂಬ ಪರ್ಫೆಕ್ಟಾಗಿ ಬಿಸಿಬೇಳೆಬಾತ್ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.